ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗಳನ್ನು ನೀಟಾಗಿ ಕಬರ್ಡ್ನಲ್ಲಿ ಅಥವಾ ವಾರ್ಡ್ರೋಬ್ನಲ್ಲಿ ಆರ್ಗನೈಸ್ ಮಾಡೋದಕ್ಕೋಸ್ಕರ ಎರಡು ತುಂಬಾ ಸಿಂಪಲ್ ಆದಂಥ ಐಡಿಯಾಗಳನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೇಳ್ತೀರಾ, ನಮ್ಮ ಹತ್ರ ಸ್ಪಾಂಜ್ ಇಲ್ಲ, ಆದರೆ ನಾವು ಹೇಗೆ ಸ್ಟಿಚ್ ಮಾಡ್ಕೊಳ್ಬಹುದು, ಮತ್ತು ರೈಸ್ ಬ್ಯಾಗನ್ನು ಬಳಸಿ ಆಲ್ಟರ್ನೇಟಿವ್ ಆಗಿ ಅಂತ ಹೇಳಿದಾಗ ರೈಸ್ ಬ್ಯಾಗ್ ಬಳಸಿದ್ರೆ ಎಷ್ಟೋ ಜನ ಸೂಜಿ ಮುರಿದು ಹೋಗುತ್ತೆ ಮತ್ತು ಮಷಿನಲ್ಲಿ ಸ್ಟಿಚ್ ಆಗೋದಿಲ್ಲ ಅಂತೆಲ್ಲ ಹೇಳ್ತಿರ್ತೀರಾ. ಸೊ ಇವತ್ತಿನ ಎರಡೂ ಐಡಿಯಾಸ್ಗಳಲ್ಲಿ ನಿಮಗೆ ಯಾವುದೇ ಸ್ಪಾಂಜು ಅಥವಾ ಯಾವುದೇ ರೈಸ್ ಬ್ಯಾಗು ಕೂಡ ಬೇಕಾಗೋದಿಲ್ಲ. ಸಿಂಪಲ್ ಆಗಿ ಕೇವಲ ಬಟ್ಟೆಗಳಿಂದ ಮಾತ್ರ ಹೊಲಿಬಹುದಾದಂಥ ವಸ್ತುಗಳಿದು. ಹಾಗಾದರೆ ಇವು ಯಾವ ವಸ್ತುಗಳು ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ. ಸೀರೆ ಬ್ಯಾಗು ಮಾಡೋದಕ್ಕೆ ನಾನಿಲ್ಲಿ ಬಟ್ಟೆಗಳನ್ನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಲೈನಿಂಗ್ ಬಟ್ಟೆ ಇದೆ, ಹಾಗೆ ಮೇನ್ ಬಟ್ಟೆ ಇದೆ. ಇದರ ಅಳತೆಯನ್ನ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದು ಒಂದು ಈಸಿ ಮೆಥಡ್ ಅಲ್ಲಿ ಹೊಲಿಬಹುದಾದಂತ ಸೀರೆಯ ಆರ್ಗನೈಸರ್ ಅಥವಾ ಬ್ಯಾಗು. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಬಟ್ಟೆ ಎರಡನ್ನು ಜೋಡಿಸ್ಬಿಟ್ಟು ಒಂದು ಕ್ವಿಲ್ಟ್ ಮಾಡ್ಕೊಂಡು ಅದನ್ನ ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಂಡೆ. ಹಾಗೆ ಇವಾಗ ನಿಮ್ಗೆ ಅಳತೆ ಹೇಳ್ಬೇಕು ಅಂತಂದ್ರೆ 14 ಇಂಚು ಅಗಲ ಇದೆ. ಹಾಗೆ ನಾನಿಲ್ಲಿ ತೋರಿಸುವ ಅಳತೆಯಲ್ಲಿ 2 ಇಂಚು 3 ಇಂಚು ಹೀಗೆ ಹೆಚ್ಚಿಗೆ ತಗೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿರುವಂತ ಬ್ಯಾಗ್ಸ್ಗಳು ರೆಡಿ ಆಗತ್ತೆ. ಹಾಗೆ ಇದರ ಉದ್ದ ಅಳತೆ 34 ಇಂಚ್ ಇದೆ ನೋಡಿ. ಇವಾಗ ಇದನ್ನ ಹೀಗೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ಸೆಂಟರಿನಿಂದ ಹೆಚ್ಚು ಕಡಿಮೆ 3 ಇಂಚ್ಗೆ ಒಂದು ಲೈನ್ ಅನ್ನ ಮಾರ್ಕ್ ಅನ್ನ ಮಾಡ್ಕೊಂಡು ಅಲ್ಲಿ ಒಂದು ಲೈನ್ ಅನ್ನ ಹಾಕೊಳ್ಬೇಕು. ಅದೇ ರೀತಿಯಾಗಿ ನೋಡಿ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡೆ. ಸೇಮ್ ಇದೇ ರೀತಿ ಮತ್ತೆ ಈ ಕಡೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾವು ಸ್ಟಿಚಿಂಗ್ ಗೆ ಕೂತ್ಕೊಳ್ಳುವಾಗ ತುಂಬಾನೇ ಈಸಿಯಾಗಿ ಬರುತ್ತೆ. ಮತ್ತೆ ಬಿಗಿನರ್ಸ್ ಆದ್ರೆ ಕೆಲವೊಮ್ಮೆ ಸ್ಟಿಚ್ ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಮಾತ್ರ ಕರೆಕ್ಟ್ ಆಗಿ ಅದೇ ಪ್ರಕಾರವಾಗಿ ನಾವು ಸ್ಟಿಚ್ ಮಾಡ್ತಾ ಹೋಗಬಹುದು. ಸೊ ಈ ರೀತಿಯಾಗಿ 2 ಲೈನ್ಸ್ ಅನ್ನ ನಾನು ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ತೋರಿಸ್ತೀನಿ. ಈಗ ಈ ಕೆಳಗಡೆ ಲೈನ್ ಏನಿದೆ ಅಲ್ಲಿಂದ ನಾವು ಈ ರೀತಿಯಾಗಿ ಇದರ ಸುತ್ತಲೂ ಇದರ ಅಳತೆಯನ್ನ ತಗೊಳ್ತಾ ಹೋಗ್ಬೇಕು. ಸೊ ಈ ರೀತಿಯಾಗಿ ಮೆಷರ್ ಮಾಡ್ಕೊಂಡು ನಂತರ ನಮ್ಗೆ ಸೈಡ್ಗೆ ಬೇಕಾಗಿರುವಂತ ಪಟ್ಟಿಗೆ ಬಟ್ಟೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗತ್ತೆ. ಸೊ ಇಲ್ಲಿ 40 ಇಂಚ್ ಬರ್ತಾ ಇದೆ, ನಾನು ಹೆಚ್ಚು ಕಡಿಮೆ 42-43 ಇಂಚ್ ಆಗುವಷ್ಟು ಉದ್ದದ ಪಟ್ಟಿಯನ್ನ ತಗೊಳ್ತೀನಿ. ಇಲ್ಲಿ ಕಾಣಿಸ್ತಿರುವಂತ ಪಟ್ಟಿ ನಾನೇನ್ ತಗೊಂಡಿದ್ದೀನಿ, ಇದು 5 ಇಂಚು ಅಗಲ ಉದ್ದ ಇದೆ. ನೆಕ್ಸ್ಟ್ ಇದರ ಉದ್ದ ಅಳತೆ ಹೆಚ್ಚು ಕಡಿಮೆ ನಾನು 43 ಇಂಚ್ ಆಗುವಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆನೆ ತಗೊಂಡ್ರೆ ಪರವಾಗಿಲ್ಲ, ಯಾಕಂದ್ರೆ ನೆಕ್ಸ್ಟ್ ನಾವು ಕಟ್ ಮಾಡಬಹುದು. ಕಡಿಮೆ ಬಿದ್ರೆ ಮತ್ತೆ ಎಲ್ಲ ರಿಪೀಟ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಇದನ್ನ 4 ಫೋಲ್ಡ್ ಅಲ್ಲಿ ಮಡಚಿ ಇಟ್ಕೊಂಡಿದೀನಿ. ನಂತರ ಮೇಲ್ಗಡೆಯಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಕಡೆನೂ ನಾನು ಡ್ರಾ ಮಾಡೋದು ತೋರಿಸ್ತಾ ಇದ್ದೀನಿ, ಸೊ ದಟ್ ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಮಾಡ್ಲಿ ಅಂತ ಹೇಳಿ ಅಷ್ಟೇನೆ. ಈಗ ಈ ಲೈನ್ ಅನ್ನ ಏನ್ ಹಾಕೊಂಡಲ್ಲ ಅದೇ ಪ್ರಕಾರವಾಗಿ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಈ 2ರ ಮಧ್ಯದಲ್ಲಿ ಈ ರೀತಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಿ ಹೊಲ್ಕೊಳ್ಬೇಕು. ನಾನಿಲ್ಲಿ ಒಂದ್ ಕಡೆ ಜಿಪ್ ಅನ್ನ ಅಟ್ಯಾಚ್ ಮಾಡಿದ್ದಾಯ್ತು. ಇದೇ ಪ್ರಕಾರವಾಗಿ ಮತ್ತೆ ಮೇಲ್ಗಡೆ ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಿಮ್ಗೇನಾದ್ರೂ ಬೇಕಾದ್ರೆ ಇದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ಮಾಡಿ ಪೋಸ್ಟ್ ಮಾಡಿದ್ದೀನಿ, ದಯವಿಟ್ಟು ನೀವಲ್ಲಿ ಚೆಕ್ ಮಾಡಿ. ಈಗ ನಾನು ಜಿಪ್ ಅಟ್ಯಾಚ್ ಮಾಡಿದ್ದಾಯ್ತಲ್ವಾ, ರನ್ನರ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದ್ ರನ್ನರ್ ಹಾಕಿ 2 ರನ್ನರ್ ಹಾಕಿ ನಿಮ್ಮಿಷ್ಟ. ಈ ತರ ನಾವು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ನಮ್ಮ ಹತ್ರ ಒಂದು ಉದ್ದ ಸೈಡ್ಗೆ ಬೇಕಾಗಿರುವಂತ ಪಟ್ಟಿ ರೆಡಿ ಆಯ್ತು. ನೆಕ್ಸ್ಟ್ ಇದು ಮೇನ್ ಫ್ಯಾಬ್ರಿಕ್ಗೆ ನಾವು ಇದನ್ನ ಅಟ್ಯಾಚ್ ಮಾಡಿ ಹೊಲಿದ್ರೆ ಆಗೋಗುತ್ತೆ. ಇವಾಗ ಹೊಲಿಯೋ ಪ್ರೋಸೆಸ್ಗೆ ಹೋಗೋಣ. ಈಗ ಏನ್ ಮಾಡ್ಬೇಕು ಅಂದ್ರೆ ಈಗ ಮೇನ್ ಪಟ್ಟಿ ಏನ್ ತಗೊಂಡಿದ್ವಿ ಅದರ ಸೆಂಟರ್ ಅನ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಬ್ಯಾಗಿನ ಸೆಂಟರ್ ನಾವು ಮುಂಚೆನೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಆ ಸೆಂಟರ್ಗೆ ಮತ್ತೆ ಈ ಸೆಂಟರ್ಗೆ ಈ ರೀತಿಯಾಗಿ ಇಡ್ತಾ ಮ್ಯಾಚ್ ಮಾಡ್ತಾ ನಾನು ಪಿನ್ ಹಾಕೊಳ್ತಾ ಇದ್ದೀನಿ. ಸೊ ದಟ್ ಸರಿಬಾರ್ದು ಅಂತ ಹೇಳಿ ಈ ತರ ಪಿನ್ ಅನ್ನ ಹಾಕೊಂಡು ನಂತರ ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಸುತ್ತಲೂ ಒಂದ್ ಕಡೆಗೆ ಫಸ್ಟ್ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸಿದೀನಿ. ತುಂಬಾ ಡೀಟೇಲ್ ಆಗಿ ಮಾಡಕ್ ಹೋದ್ರೆ ವಿಡಿಯೋ ಲೆಂತ್ ತುಂಬಾನೇ ಆಗುತ್ತೆ. ಹಾಗಾಗಿ
ಇದೇನಿಲ್ಲ, ಜಸ್ಟ್ ಈ ರೀತಿಯಾಗಿ ಸ್ಟ್ರೈಟ್ ಸ್ಟಿಚ್ ಆಗ್ತಾ ಹೋದ್ರೆ ಆಯ್ತು. ಕಾರ್ನರ್ಸ್ ಬಂದಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಸೂಜಿಯನ್ನ ಒಳಗೆ ಹೋಗ್ಸಿನೇ ಇಟ್ಕೊಂಡು ನಂತರ ಬಟ್ಟೆಯನ್ನ ತಿರುಗಿಸ್ಕೊಳ್ಬೇಕು. ಆಗ ನಮ್ಗೆ ಕರ್ವ್ಸ್ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹೀಗೆ ಮಾಡ್ತಾ 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 ನಾವು ಫಸ್ಟ್ ಲೈನ್ ಏನಿತ್ತು ಅಲ್ಲಿವರೆಗೂ ಸ್ಟಿಚ್ ಮಾಡ್ಬೇಕು. ನೋಡಿ ಇಲ್ಲಿ ತನಕ ನಾನು ಬಂದಿದ್ದಾಯ್ತಲ್ವಾ, 1-2 ಇಂಚ್ ಆಗುವಷ್ಟು ಬಟ್ಟೆ ಜಾಸ್ತಿ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಬಿಡ್ತೀನಿ. ಸೊ ಇದು ಈಸಿಯಾಗಿ ನಾವು ಕಡಿಮೆ ಜಾಸ್ತಿ ಆಗದೆ ಇರುವಂಗೆ ನೀಟಾಗಿ ಹೊಲ್ಕೊಳ್ಬಹುದು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಜಿಪ್ ಇರೋ ಕಡೆಗೆ ಈ ರೀತಿಯಾಗಿ ಮತ್ತೆ ಅದನ್ನ ಇಡ್ತಾ ಈಗ ಮತ್ತೆ ಸುತ್ತಲೂ ನಾವು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಸೊ ಇದೊಂದು ಬ್ಯಾಗು ನಾನು ವಿದೌಟ್ ಫೋಮು ವಿದೌಟ್ ರೈಸ್ ಬ್ಯಾಗು ಮಾಡಿ ತೋರಿಸ್ಬೇಕು ಅಂತ ಮಾಡಿರೋದು. ಮತ್ತೆ ನಾವು ಇದ್ರೊಳಗೆ ಕ್ವಿಲ್ಟ್ಸ್ ಆಗ್ಲಿ ಅಥವಾ ಬೆಡ್ಶೀಟ್ಸು ಸೀರೆ ಏನೇ ಹಾಕಿಟ್ರು ಕೂಡ ಆಮೇಲೆ ಇದಕ್ಕೊಂದು ಒಳ್ಳೆ ಸ್ಟಿಫ್ನೆಸ್ ಬರುತ್ತೆ. ಹಂಗಾಗಿ ಸ್ಪಾಂಜ್ ಏನು ಬೇಕು ಅಂತ ಅನ್ಸ್ಲಿಲ್ಲ ನನ್ಗೆ. ನಿಮ್ಮ ಹತ್ರ ಸ್ಪಾಂಜ್ ಇಲ್ಲದೆ ಇರುವಾಗ ಈ ರೀತಿಯಾಗಿನೂ ಕೂಡ ಮಾಡ್ಕೊಳ್ಬಹುದು. ಈಗ ನಾನು ಇದನ್ನ ಸೀದಾ ಮಾಡ್ಕೊಂಡೆ. ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ. ಈಗೇನ್ ಮಾಡ್ಬೇಕು ಅಂತಂದ್ರೆ ಈ ಕಾರ್ನರ್ಸ್ ಎಲ್ಲ ನೀಟಾಗಿ ಫಿನಿಶಿಂಗ್ ಬರ್ಬೇಕಲ್ವಾ, ಹಂಗಾಗಿ ಈಗ ಅದನ್ನೆಲ್ಲ ನೀಟಾಗಿ ಹೀಗೆ ಹಿಡಿತಾ ಪೈಪಿಂಗ್ ರೀತಿಯಾಗಿ ಎಲ್ಲ ಕಡೆನೂ ಫಿನಿಶ್ ಮಾಡ್ಕೊಳ್ಬೇಕು. ಹಾಗೆ ಜಿಪ್ ಅಟ್ಯಾಚ್ ಮಾಡಿದಲ್ಲೂ ಕೂಡ 1-2-3 ಸರಿ ಪದೇ ಪದೇ ಸ್ಟಿಚ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಕೂಡ ಬರುತ್ತೆ. ಈಗ ನೋಡಿ ಇಲ್ಲಿ ನಾನು ಒಂದು ಪೈಪಿಂಗ್ ರೀತಿಯಲ್ಲಿ ಸುತ್ತಲೂ ಈ ರೀತಿಯಾಗಿ ಒಂದು ಸ್ಟಿಚ್ ಅನ್ನು ಹಾಕ್ತಾ ಹೋಗ್ತೀನಿ. ಈಗ ಒಂದು ಒಳ್ಳೆ ಶೇಪ್ ಬರುತ್ತೆ. ಸೊ ಈ ರೀತಿಯಾಗಿ ನಾನು ಟಾಪ್ ಪಾರ್ಟ್ಗೆ ಮಾಡ್ಕೊಂಡಿದ್ದಾಯ್ತು. ಬಾಟಮ್ ಪಾರ್ಟ್ಗೂ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಆವಾಗ ಏನಾಗತ್ತೆ, ಒಳಗಡೆನೂ ಕೂಡ ಥ್ರೆಡ್ಗಳು ಆ ರೀತಿ ಮತ್ತೆ ನಾವು ಸ್ಟಿಚ್ ಹಾಕಿರೋದು ಏನು ಕಾಣಿಸೋದಿಲ್ಲ. ತುಂಬಾನೇ ನೀಟ್ ಫಿನಿಶಿಂಗ್ ಬರುತ್ತೆ ಇನ್ಸೈಡ್ ಅಂಡ್ ಔಟ್. ಸೊ ಇವಾಗ ನೋಡಿ ಇದು ನಮ್ದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹೊರಗಡೆಯಿಂದನೂ ಸ್ಟಿಚ್ ಹಾಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ತುಂಬಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ರೀತಿ ನಿಮ್ಮ ಹತ್ರ ಕಾಟನ್ ಸೀರೆಗಳೆಲ್ಲ ಇದ್ರೆ ಹಳೆಯದು ಬೇಡ ಅಂತ ಅನ್ಸಿರೋದು ಅದರಲ್ಲಿ ಕೂಡ ಕಟ್ ಮಾಡಿಬಿಟ್ಟು ಈ ರೀತಿಯಾದ ಸ್ಟೋರೇಜ್ ಬ್ಯಾಗ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ₹1 ಖರ್ಚು ಇಲ್ದೇನೆ ಮನೆಯಲ್ಲೇ ನಮ್ಗೆ ಬೇಕಾಗಿರುವಂತ ವಸ್ತುಗಳನ್ನ ಈ ರೀತಿಯಾಗಿ ನಾವು ತಯಾರಿಸ್ಕೊಳ್ಬಹುದು. ಸೊ ನೋಡಿ ಇದು ಒಂದಷ್ಟು ಸೀರೆಗಳನ್ನ ಹಾಕಿದ ನಂತರ ಈ ರೀತಿ ಕಾಣ್ತಾ ಇದೆ. ಸಾಕಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಹಂಗೆ ಆರಾಮಾಗಿ ಒಂದು 15 ಸೀರೆ ಅಂತೂ ಇದಕ್ಕೆ ಹಿಡಿಯತ್ತೆ. ಸೊ ಇವಾಗ ಎರಡನೇ ಐಡಿಯಾವನ್ನ ನೋಡ್ತಾ ಬರೋಣ. ನಾನಿಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 12 ಇಂಚು ಅಗಲ ಇದೆ, ಹಾಗೆ 14 ಇಂಚು ಉದ್ದ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. ಮಾರ್ಕ್ ಅನ್ನ ಮಾಡ್ಕೊಂಡು ಅಲ್ಲೊಂದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿದಾದ ನಂತರ ಏನ್ ಮಾಡ್ತೀನಿ, ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಶೀಟ್ ಇತ್ತು ನನ್ನ ಹತ್ರ. ಸೊ ನಾವು ಸಾಮಾನ್ಯವಾಗಿ ಏನಾದ್ರೂ ರೆಡಿಮೇಡ್ ಐಟಮ್ಸ್ ನೆಲ್ಲ ಕೊಂಡ್ಕೊಂಡು ಬಂದಾಗ ಈ ರೀತಿಯಾದ ಪ್ಲಾಸ್ಟಿಕ್ ಗಳು ಸಿಗತ್ತೆ, ಅದನ್ನ ನಾವು ರಿಯೂಸ್ ಮಾಡಬಹುದು. ಹಾಗೆ ಇದರ ಅಳತೆ 3 ಇಂಚ್ ಅಗಲ ಇದೆ, 14 ಇಂಚು ಉದ್ದ ಇದೆ. ಇದನ್ನ ಈ ಕಡೆ ಹೀಗೆ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಅದಾದ್ಮೇಲೆ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಕೂಡ ಹಾಕೊಳ್ತೀನಿ. ಅದೇ ರೀತಿ ಇನ್ನೊಂದು ಪಾರ್ಟ್ಗೂ ಹಾಗೆ ನಾನು ಮಾಡ್ಕೊಂಡು ಈ ಒಂದು ಪ್ಲಾಸ್ಟಿಕ್ ಶೀಟು ಈ ರೀತಿ ಮಧ್ಯದಲ್ಲಿ ಬರೋ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇದೇ ಅಳತೆಯ ಇನ್ನೊಂದು ಬಟ್ಟೆಯನ್ನ ತಗೊಳ್ಬೇಕು. ಬಟ್ಟೆ ಇದು ಸ್ವಲ್ಪ ಉದ್ದ ಅಳತೆ ಜಾಸ್ತಿ ಇರುತ್ತೆ. ಅದ್ ಯಾಕೆ ಅಂತ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇದರ ಅಳತೆ 18 ಇಂಚು ಉದ್ದ ಇದೆ, ಹಾಗೆ ಅಗಲ ಮಾತ್ರ 14 ಇಂಚೆ ಇರುತ್ತೆ. ಈಗ ಏನ್ ಮಾಡ್ಬೇಕಂದ್ರೆ ನಾನು ಪ್ಲಾಸ್ಟಿಕ್ ಶೀಟ್ ಅಟ್ಯಾಚ್ ಮಾಡಿದ್ನಲ್ಲ ಆ ಒಂದು ಬಟ್ಟೆಯನ್ನ ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು 3 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ ಅಂದ್ರೆ ಈ ಬೇಸ್ ಅನ್ನ ಈ ರೀತಿಯಾಗಿ ಜಾಯಿನ್ ಮಾಡ್ಕೊಳ್ತೀನಿ. ಸೊ ಇದು ಎರಡರದ್ದು ಬೇಸು ಜಾಯಿನ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ನಾನು ಎರಡೂ ಕಡೆಗೂ ಸ್ಟಿಚಸ್ ಅನ್ನ ಹಾಕೊಳ್ತೀನಿ. ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಇಲ್ಲಿ ನಾನೊಂದು ಪೀಸ್ ಬಟ್ಟೆಯನ್ನ ತಗೊಂಡಿದ್ದೀನಿ. 3 ಇಂಚು ಅಗಲ ಹಾಗೆ 14 ಇಂಚು ಉದ್ದದು. ಈಗ ಇದನ್ನ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರ್ಯಾಪ್ ತರ ರೆಡಿ ಮಾಡ್ಕೊಳ್ತೀನಿ. ಸ್ಟ್ರ್ಯಾಪ್ ರೆಡಿ ಮಾಡಿದಾದ ನಂತರ ಏನ್ ಮಾಡ್ತೀನಿ, ಈ ಪ್ಲಾಸ್ಟಿಕ್ ಶೀಟಿನ ಮೇಲ್ಗಡೆನೆ ಒಂದ್ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಎರಡು ಕಡೆಗೂ ಅದನ್ನ ಈ ರೀತಿಯಾಗಿ ಅಟ್ಯಾಚ್
ಮಾಡ್ಕೊಳ್ತೀನಿ. ಒಂದು ಬಕಲ್ ರೀತಿಯಾಗಿ ರೆಡಿ ಆಯ್ತು. ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ವೆಲ್ಕ್ರೋ ಆಗಲಿ ಮ್ಯಾಗ್ನೆಟಿಕ್ ಬಟನ್ ಆಗಲಿ ಏನು ಬಳಸೋದಿಲ್ಲ, ಜಸ್ಟ್ ಬಟ್ಟೆಲೆ ನಾವು ಮಾಡ್ಕೊಳ್ಬಹುದು. ಇದಾದ್ಮೇಲೆ ತುದಿ ಕಡೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪೈಪಿಂಗ್ ಮಾಡೋ ಕೆಲಸ ಕೂಡ ತಪ್ಪತ್ತೆ. ನೋಡಿ, ಇವಾಗ ಎರಡು ಕಡೆಗೂ ನಾನು ಡಬಲ್ ಫೋಲ್ಡ್ ಮಾಡಿ ಮಡ್ಚಿದ್ದಾಯ್ತು. ಹಾಗೆ ಮೇಲ್ಗಡೆ ಪೋರ್ಷನ್ ಏನು ಓಪನ್ ಇತ್ತು ಅಲ್ಲೂ ಕೂಡ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡೆ. ಈಗ ಇದು ಫೈನಲ್ ಹಂತಕ್ಕೆ ಬಂದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಯೂಸ್ ಆಗುವಂತ ಸ್ಯಾರಿ ಕವರು ಪೌಚು ರೆಡಿ ಆಯ್ತು. ಇದರಲ್ಲಿ 2 ಸೀರೆ ಹಿಡಿಯತ್ತೆ. ಬಟ್ ಸ್ವಲ್ಪ ಥಿಕ್ನೆಸ್ ಇರುವಂತ ದಪ್ಪ ಇರುವಂತ ಸೀರೆಗಳೆಲ್ಲಾದ್ರೆ 1 ಸೀರೆ ಕಂಫರ್ಟೇಬಲ್ ಆಗಿ ಇದ್ರೊಳಗೆ ನೀಟಾಗಿ ಹಿಡ್ಸತ್ತೆ. ಸೊ ಈ ರೀತಿ ಒಂದು 10-12 ಪೌಚಸ್ ನೀವು ಹೊಲ್ಕೊಂಡ್ಬಿಟ್ರೆ ಆರಾಮಾಗಿ ನಿಮ್ಮ ರೇಷ್ಮೆ ಸೀರೆಗಳನ್ನೆಲ್ಲ ಸ್ಟೋರ್ ಮಾಡಕ್ಕೆ ಯೂಸ್ ಆಗತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ಇಲ್ಲಿ 2 ಸೀರೆ ಸ್ವಲ್ಪ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಲ್ಲ. ಸ್ವಲ್ಪ ತಿಕ್ಕಿದ್ರಂತೂ ಖಂಡಿತವಾಗಿ ಕೂರಕ್ ಸಾಧ್ಯ ಇಲ್ಲ. ನೋಡಿ, ಇವಾಗ ಈ ರೀತಿಯಾಗಿ ಇದ್ರೊಳಗೆ ಹಾಕ್ಬಿಟ್ರೆ ಆಗೋಯ್ತು. ಸೊ ನೋಡಿದ್ರಲ್ವಾ, ಸೀರೆಗಳನ್ನ ಸುಲಭವಾಗಿ ಆರಾಮಾಗಿ ವಾರ್ಡ್ರೋಬ್ಗಳಲ್ಲಿ ಆರ್ಗನೈಸ್ ಮಾಡೋದಕ್ಕೆ 2 ಇಂಟ್ರೆಸ್ಟಿಂಗ್ ಆದಂಥ ಐಡಿಯಾಸ್ಗಳನ್ನು ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.